ನಾನು ಅದನ್ನೇ ಹೇಳಿ ಶೌರ್ಯ ನೋಡಪ್ಪ ಒಳ್ಳೆ ಬುದ್ಧಿ ಕೊಟ್ಟಿದೆ. ಈಗಾದ್ರೂ ಹೆಣ್ಣುಡಿಕೆ ಒಂದ್ ಮದುವೆ ನೋಡೋ ವಯಸ್ಸಾಯ್ತು ಎಲ್ಲ ಆಯ್ತು. ಹೌದಾಗಿ ಯಾವ್ದೋ ಒಂದು ನಮ್ಮ ಅಪ್ಪಕ್ಕೆ ಇವಾಗ ಬುದ್ಧಿ ಕೊಟ್ಟಿದೆ, ಒಂದ್ ಹೆಣ್ಸಿಕರ್ ಮಾಡಿಸೋ. ಏನ್ ಶೌರ್ಯ ಏನ್ ನೋಡ್ರಲ್ಲ ಯಾರು ಶೌರ್ಯ ಎಲ್ಲ ಊರೆಲ್ಲ ಹಬ್ಬ ಮಾಡ್ತಾರೆ. ಮಟನ್ ತಿನ್ನೋದು ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಏನ್ ಮಾಡ್ತಾ ಇದೀವಿ ಪ್ಲಾನಿಂಗ್? ಇನ್ನು ಚಂದ್ರಮಾನ ಯುಗಾದಿ ಪ್ರಯುಕ್ತ ಹಳ್ಳಿ ಸೊಗಡು ತಂಡದವರು ಒಂದು ತಂಡ ಕಟ್ಕೊಂಡು ಹೊಸ್ತಡ್ಕು ಅನ್ನೋ ಒಂದು ಚಿತ್ರನ ತುಂಬ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅದನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನಮಗೆ ಗೊತ್ತಾಗಿದ್ದೇನೆಂದರೆ, ಇಡೀ ತಂಡದಲ್ಲಿ ಏನು ಇವತ್ತು ನಮ್ಮ ದೇಶದಲ್ಲಿ ಯುಗಾದಿ ಹಬ್ಬ ಅಂದರೆ ಏನು ರೈತರಿಗೆ ಮತ್ತು ಅನ್ನದಾತನಿಗೆ ಒಂದು ಶ್ರೇಷ್ಠವಾದ ಒಂದು ದೊಡ್ಡ ಆಡಂಬರ ಅದ್ಭುತವಾದಂಥ ಹಬ್ಬ. ಅದು ಮೊದಲನೇ ದಿನ ಹಬ್ಬದಲ್ಲಿ ಹೋಳಿಗೆಯನ್ನು ಮಾಡಿ ಎಲ್ಲ ರೈತಾಪಿ ಕುಟುಂಬದ ಪರಿಕರಗಳು ನೇಗಿಲು ಇದಕ್ಕೆಲ್ಲ ಪೂಜೆ ಮಾಡ್ತಾರೆ ಮೊದಲನೇ ದಿನ. ಎರಡನೇ ದಿನ ಅಂದರೆ ಇಡೀ ದೇಶನೇ ನಿಬ್ಬೆರಗಾಗಂಥ ಒಂದು ಸಂಭ್ರಮ ಇರ್ತದೆ. ಅದೇನೆಂದರೆ ಹೊಸ್ತಡ್ಕು ಹಬ್ಬ. ಹಾಗೆ ಮಾರನೇ ದಿವಸ ಇಡೀ ನಮ್ಮ ರೈತಾಪಿ ಕುಟುಂಬದವರು ಒಂದು ಮಾಂಸವನ್ನು ತಿನ್ನೋ ಮುಖಾಂತರ ಅದಕ್ಕೆ ಹೊಸ್ತಡ್ಕಂತ ಅನಾದ ಕಾಲದಿಂದ ಬಂದಿದೆ. ಇಲ್ಲೊಂದು ತಂಡದಲ್ಲಿ ನಮಗೆ ಒಟ್ಟಾರೆ ಗೊತ್ತಾಗಿದ್ದೇನೆಂದರೆ, ನಮ್ಮ ಕಥಾನಾಯಕರೊಬ್ಬರು ಬೋಟಿ ತಿನ್ನಬೇಕಂತ ಆಸೆ ಪಡ್ತಾರೆ. ಆ ಬೋಟಿ ತಿನ್ನಬೇಕನ್ನೋ ಆಸೆಯಲ್ಲಿ ಅವರ ತಂದೆಯವರನ್ನು ತಾಯಿಯವರನ್ನು ಅವರ ರಿಕ್ವೆಸ್ಟ್ ಮಾಡ್ಕೊಂಡು ಬೋಟಿ ತಿನ್ನಲೇಬೇಕನ್ನೋ ದೃಷ್ಟಿಯಿಂದ ಅವರ ತಂದೆಯವರಿಗೆ ಅವರು ಮನವಿ ಮಾಡ್ತಾರೆ. ಇವತ್ತಿನ ಕಾಲಕ್ಕೆ ತಂದೆ ತಾಯಿಗಳು ಮಕ್ಕಳನ್ನು ಅವರ ಆಸೆಗಳನ್ನ ಪೂರೈಸೋಕ್ಕೆ ಅವರು ಸಹ ಕಷ್ಟಪಟ್ಟು ಹೋಗಿ ಬೋಟಿನ ತಂದು ಮಗನಿಗೆ ಉಣಬಡಿಸ್ತಾರೆ. ಆಗ ತಂದೆ ತಂದಂಥ ಬೋಟಿಯನ್ನು ಮಗ ತಿನ್ನೋದಕ್ಕೆ ಮುಂಚೆ ಒಂದು ಅದ್ಭುತನೇ ನಡೀತದೆ. ಆ ಅದ್ಭುತ ಏನಂದರೆ ನಾವು ನೀವು ಹೇಳಿದ್ರೆ ಆಗೋದಿಲ್ಲ. ಆ ಅದ್ಭುತದಲ್ಲಿ ಆ ಚಿತ್ರದ ನಾಯಕ ದಿಗ್ಭ್ರಾಂತನಾಗ್ತಾನೆ. ಯಾಕೆ ದಿಗ್ಭ್ರಾಂತನಾಗ್ತಾನೆ ಅನ್ನೋದನ್ನು ನೀವು ಚಿತ್ರವನ್ನು ನೋಡಿದ ಮೇಲೆ ಅದು ಏನಂತ ಗೊತ್ತಾಗ್ತದೆ. ದಯಮಾಡಿ ಈ ಹಳ್ಳಿ ಸೊಗಡು ತಂಡದವರು ಒಂದು ಕಿರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಹಳ್ಳಿಯ ಸೊಗಡನ್ನು ಹೊತ್ತು ತಂದಿದೆ ಇದು. ಹಳ್ಳಿಯ ಜನತೆ, ಹಳ್ಳಿಯ ವೇಷಭೂಷಣಗಳ ಜೊತೆಯಲ್ಲಿ ಹಳ್ಳಿಯ ಸೊಗಡನ್ನು ಎತ್ತಿ ಸಾರುವಂಥ ಪ್ರಯತ್ನ ಈ ತಂಡದವರು ಮಾಡಿದ್ದಾರೆ. ದಯಮಾಡಿ ಪ್ರೇಕ್ಷಕ ವರ್ಗ ಇದನ್ನು ನೋಡಬೇಕು. ನೋಡೋದ್ರ ಜೊತೆಗೆ ಅವ್ರನ್ನ ಪ್ರೋತ್ಸಾಹಿಸ್ಕೊಂಡು ಹೋಗಬೇಕು. ಮುಂದೆ ಅವರು ನಿರ್ಮಾಣ ಮಾಡಿದಂಥ ಎಲ್ಲ ಚಿತ್ರಗಳಿಗೆ ನಾವು ಅವ್ರಿಗೆ ಬೆನ್ತಟ್ಟಿ ಪ್ರೋತ್ಸಾಹ ಕೊಡೋದ್ರ ಮೂಲಕ ಆ ತಂಡವನ್ನು ನಾವು ಮುಂಚೂಣಿಗೆ ತರೋಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕು. ದೇವರವರಿಗೆ ಭಗವಂತ ಈ ಒಂದು ಹೊಸ ವರ್ಷದಲ್ಲಿ ಚಂದ್ರಮಾನ ಯುಗಾದಿಯ ಹೊಸ ವರ್ಷ ಅವರಿಗೆ ಹರುಷ ತಂದು ಅವರ ಮುಂದಿನ ಎಲ್ಲ ಪ್ರಯತ್ನಗಳು ಉತ್ತಮವಾಗಿ ಬೆಳವಣಿಗೆ ಆಗಲಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತೇನೆ.